ಸಂಕ್ರಾಂತಿ ಹಬ್ಬಕ್ಕೆ ಕಡ್ಲೆಕಾಯಿ ಸ್ಟಾಲ್ ಅನ್ನು ಹಾಕಿದ್ದೀರಾ. ಹೌದು ಮೇಡಮ್. ಸಂಕ್ರಾಂತಿ ಹಬ್ಬಕ್ಕೆ ಜನರು ಯಾವ ರೀತಿಯಾಗಿ ಬಂದು ಪರ್ಚೇಸ್ ಇಲ್ಲ ಮಾಡ್ತಿದ್ದಾರೆ, ಪರ್ಚೇಸ್ ರೇಟ್ ಎಲ್ಲ ಹೇಗಿದೆ? ಪರ್ಚೇಸ್ ಅಂದರೆ ನಾಳೆಯಿಂದ ಪರ್ಚೇಸ್ ಸ್ಟಾರ್ಟ್ ಆಗುತ್ತೆ, ಇವತ್ತಿನ ಇಲ್ಲ, ಯಾಕೆಂದ್ರೆ ಇನ್ನೂ 2 days ಹಬ್ಬ ಇದೆಯಲ್ಲ, ಅದರಿಂದ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಮೇಡಮ್. ಅದರಿಂದ ಆ ಥರ ಓಕೆ, ಪ್ರತಿ ವರ್ಷ ವ್ಯಾಪಾರ ನೀವು ಬರ್ತೀರಾ? ಪ್ರತಿ ವರ್ಷನೂ ಬರ್ತಾ ಇದ್ದೀವಿ. ಮತ್ತು ಅವರಕ್ಕೆ ನಾಳೆ ಬರ್ತಾ ಇದೆ, ಇವತ್ತು ಅವರಕ್ಕೆ ತಂದಿಲ್ಲ, ತುಂಬ ಕಾಸ್ಟ್ಲಿ ಇದೆ ಅಂತೇಳಿ ನಾಳೆಯಿಂದ ಪರ್ಚೇಸ್ ಜಾಸ್ತಿ ಆಗುತ್ತೆ. ಕಡ್ಲೆಕಾಯಿ ಹೇಗಿದೆ ಸರ್ ರೇಟ್? ತುಂಬ ರೇಟ್ ಇದೆ ಸರ್, ಜಾಸ್ತಿ ಕಡಲೆಕಾಯಿ ಕಮ್ಮಿ ಬಂದಿದೆ. ಒಂದು ಸೇರಿಗೆ ಎಷ್ಟು ಬೀಳುತ್ತೆ? ಸೇರು ಇದು 50 ರೂಪಾಯಿ ಒಂದು 100 ರೂಪಾಯಿ ಒಂದು, 50 ರೂಪಾಯಿ ಒಂದು ಬೀಳುತ್ತೆ. ಹೌದು ಮೇಡಮ್, ಆ ಥರ ಮೇಡಮ್. ಆಮೇಲೆ ಜನರು ಬರ್ತಾ ಇದ್ದಾರೆ, ರೇಟ್ ಕೇಳಿ ಯಾವುದು ಇಲ್ಲ ರೇಟ್ ನೀಟಾಗಿ ಪರ್ಚೇಸ್ ಮಾಡ್ತಾ ಇದ್ದಾರೆ, ತೊಂದರೆ ಇಲ್ಲ, ನೀಟಾಗಿ ಆರಾಮ್ ತೊಗೊತಾ ಇರ್ತಾರೆ. ಹೌದು ಹೌದು, ಪ್ರತಿ ವರ್ಷ ಕೂಡ ಸಂಕ್ರಾಂತಿಗೆ ಹಾಕೊಂತೀವಿ, ಮಾಡ್ತಾ ಇದ್ದಾರೆ ಮೇಡಮ್. ಓಕೆ ಓಕೆ, ಈ ವರ್ಷದ ಸಂಕ್ರಾಂತಿಲಿ ಏನಾದರೂ ಡಿಫ್ರೆನ್ಸ್ ಅನ್ಸ್ತಾ ಇದೆಯಾ? ಪ್ರತಿ ವರ್ಷದ ಸಂಕ್ರಾಂತಿ ಪ್ರತಿ ವರ್ಷ ಅಂದರೆ ಇನ್ನೂ 2 days ಇದೆಯಲ್ಲ ಮೇಡಮ್, ಅದಕ್ಕೋಸ್ಕರ ಇನ್ನು ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಅದು ಮೇನು ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಕೂಡ ಇವತ್ತಿನ ಎಲ್ಲ ಇವತ್ತು ಜಾಸ್ತಿ ಪರ್ಚೇಸ್ ಮಾಡ್ತಾ ಇದ್ದಾರೆ, ಮೇನ್ ನಾಳೆ ಸ್ಟಾರ್ಟ್ ಆಗುತ್ತೆ, ಸಂಡೇ ಅಲ್ವಾ, ಅದಕ್ಕೋಸ್ಕರ. ಹೌದು ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್, ಹ್ಯಾಪಿ ಸಂಕ್ರಾಂತಿ ಮೇಡಮ್. ಮಾಮೂಲಿ ವರ್ಷ ನಾವು ತೆಗೆದುಕೊಳ್ತೀವಿ, ವರ್ಷ ಈ ಸರಿ ಹೇಗಿದೆ ಬೆಲೆ ಒಂದು ಸ್ವಲ್ಪ ವರ್ಷ ಜಾಸ್ತಿ ಆಗ್ತಾ ಇದೆ. ಹೌದು, ನಾವು ಇದನ್ನು ತೆಗೆದುಕೊಳ್ಳೋದು ಏನಂದರೆ ಉದ್ದೇಶ ಅವರೆಕಾಯಿ ಮತ್ತು ಕಡಲೆಕಾಯಿ, ಎಳ್ಳು ಬೆಲ್ಲ ಎಲ್ಲ ಹಾಕಿ ಕೊಡ್ತೀವಿ. ಆ ಸಂಪ್ರದಾಯದಂತೆ ತೊಗೊಳ್ಳೇಬೇಕು ಎಷ್ಟು ರೇಟ್ ಇದ್ದರು. ಇನ್ನು ಬೇರೆ ಬೇರೆ ಪದಾರ್ಥಗಳ ಪರ್ಚೇಸ್ಗಳು ಯಾವ ಪದಾರ್ಥಗಳನ್ನ ಪರ್ಚೇಸ್ ಮಾಡ್ತಾ ಇದ್ದೀರಾ? ಮೊನ್ನೆ ಸಂಕ್ರಾಂತಿ ಹಬ್ಬಕ್ಕೆ ಬೇಕಾಗುವಂಥ ವಸ್ತುಗಳು ಕಬ್ಬು ಬೆಲ್ಲ ಇವುಗಳನ್ನ ತೆಗೆದುಕೊಳ್ತೀವಿ. ಎಲ್ಚಿ ಹಣ್ಣು ಅದನ್ನು ಸ್ಪೆಷಲಾಗಿ ತೊಗೊಳ್ತೀವಿ. ಮತ್ತಿನ್ನು ಮಾಮೂಲಿ ಅವರೆಕಾಯಿ ಅಷ್ಟೇ. ನಿಮ್ಮ ಮನೆಯ ಸಂಕ್ರಾಂತಿ ಹಬ್ಬದ ಆಚರಣೆ ಯಾವ ರೀತಿಯಾಗಿರುತ್ತೆ? ಮಾಮೂಲಿ ಬೆಳಗ್ಗೆ ಎಳ್ಳು ಇದನ್ನೆಲ್ಲ ಇದು ಮಾಡ್ತೀವಿ, ಕಬ್ಬು ಇದು ಮತ್ತು ಹಸುಗಳು ಎತ್ತು ಬಂದಾಗ ಅವುಗಳಿಗೆ ಅಕ್ಕಿ ಬೆಲ್ಲ ಕೊಟ್ಟು ಅವುಗಳನ್ನ ಪೂಜೆ ಮಾಡ್ತೀವಿ. ಮನೆಯಲ್ಲಿ ಸಿಹಿ ಪೊಂಗಲು, ಖಾರ ಪೊಂಗಲು, ನೆಂಟರು ಬಂದಾಗ ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡಿ ಅಂತ ಹಂಚ್ಕೊಳ್ತೀವಿ ಅಷ್ಟೇ. ಓಕೆ, ನಿಮಗೂ ಕೂಡ ಅಡ್ವಾನ್ಸ್ ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು. ಇನ್ನೊಂದು 2 ದಿನಗಳಲ್ಲಿ ಸಂಕ್ರಾಂತಿ ಹಬ್ಬ ಇದೆ. ಎಲ್ಲ ಬೆಂಗಳೂರಿನ ಮಾರುಕಟ್ಟೆಯಲ್ಲೂ ಭರ್ಜರಿಯಾಗಿ ಶಾಪಿಂಗ್ ಮಾಡ್ತಾ ಇದ್ದಾರೆ. ಹೇಗೆ ನಡೀತಾ ಇದೆ ನಿಮ್ಮ ಮನೆಯ ಸಂಕ್ರಾಂತಿಯ ಶಾಪಿಂಗ್? ತುಂಬ ಚೆನ್ನಾಗಿ ನಡೀತಾ ಇದೆ. ಹೂವುಗಳು ಎಲ್ಲ ಸರಿಯಾಗಿ ಸಿಗ್ತಾ ಇದೆ. ಸಾಮಾನು ನಾವು ಈ ಸಂಕ್ರಾಂತಿ ಸಾಮಾನಿಗೋಸ್ಕರನೇ ಗಾಂಧಿ ಬಜಾರಿಗೆ ಬರ್ತೀವಿ, ಇಲ್ಲೇ ತಗೊಳ್ತೀವಿ ಎಳ್ಳು ಎಲ್ಲನೂ. ಇದೆ ನಮ್ಮ ಸಂಕ್ರಾಂತಿ ಈ ಸಲ ತುಂಬ ಚೆನ್ನಾಗಿ ನಡಿಬೇಕು ಅಷ್ಟೇ. ಸಂಕ್ರಾಂತಿ ಹಬ್ಬಕ್ಕೆ ಏನೇನು ತಗೊಂಡ್ರಿ? ಎಳ್ಳು, ಹೂವು, ಇದು ಸುದ್ದಿ, ರಂಗೋಲಿ ಇಡೋದು, ಆಮೇಲೆ ಇದು ಕಬ್ಬು, ಕುಡಿಕೆ, ಡಬ್ಬಗಳು ಎಲ್ಲ ತಗೊಂಡಿದ್ದೀವಿ. ಸಂಕ್ರಾಂತಿ ಹಬ್ಬದ ಆಚರಣೆ ಮನೆಯಲ್ಲಿ ಹೇಗೆ ಮಾಡ್ತೀರಾ? ನಾವು ರಂಗೋಲಿ ಎಲ್ಲ ಇಟ್ಟು ಹಬ್ಬದ್ದು ಪೊಂಗಲ್ ಮಾಡಿ ಸೂರ್ಯನ ಎದುರಿಗೆ ಇದು ಪೊಂಗಲ್ ಮಾಡಿ ಎಲ್ಲರಿಗೂ ಕೊಟ್ಟು ಎಲ್ಲರನ್ನು ಕರೆದು ಎಲ್ಲ ಮಾಡ್ತೀವಿ. ಚೆನ್ನಾಗಾಗುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.